ನಮಸ್ತೆ ಎಲ್ರಿಗೂ. ನಾನು ಪದ್ಮಗೌಡ. ಇವತ್ತು ನನ್ನ 75 ಹಾರ್ಡ್ ಚಾಲೆಂಜ್ನ 3ನೇ ದಿನ. ಇವತ್ತು ನಂದು ಔಟ್ಡೋರ್ ವರ್ಕೌಟ್ನ ಶುರು ಮಾಡೋದ್ರ ಮುಖಾಂತರ ನಾನು ದಿನ ಶುರು ಮಾಡಿದ್ದು. ಹೊರಗಡೆ 25 ನಿಮಿಷ ವಾಕ್ ಮಾಡಿ ಮತ್ತು 36 ಸೂರ್ಯ ನಮಸ್ಕಾರಗಳನ್ನ ಮಾಡೋದ್ರ ಮುಖಾಂತರ ನಾನು ಹೊರಗಡೆಯಿಂದ ವರ್ಕೌಟ್ನ ಮುಗಿಸ್ದೆ. ಅದರ ನಂತರ ಮನೆ ಒಳಗಡೆ ಟ್ರೆಡ್ಮಿಲಲ್ಲಿ 45 ಮಿನಿಟ್ಸ್ ವಾಕ್ ಮಾಡಿದೆ. ಅದರಲ್ಲಿ 4 ಕಿಲೋಮೀಟರ್ ವಾಕಿಂಗ್ ಮಾಡಿದೆ, 4.1 ಕಿಲೋಮೀಟರ್ಸ್. ಇದರ ನಂತರ ನಾನು ಇವತ್ತು ಹೆಲ್ದಿ ಫುಡ್ ತೊಗೊಂಡಿದ್ದೀನಿ ಮತ್ತು 4 ಲೀಟ್ರಿಗಿಂತ ಜಾಸ್ತಿ ನೀರು ಕುಡಿದಿದ್ದೀನಿ. ಆದರೆ ಇಕಿಗೈ ಅನ್ನೋ ಬುಕ್ ಓದುವಾಗ ನನಗೆ ಇವತ್ತು ಗೊತ್ತಾಗಿದ್ದು, ಯೂಶ್ವಲಿ ಮಲ್ಟಿ ಟಾಸ್ಕಿಂಗ್ ಮಾಡಬೇಕು, ತುಂಬ ಜಾಸ್ತಿ ಕೆಲಸ ಒಟ್ಟಿಗೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಇಕಿಗೈ ಅನ್ನೋ ಬುಕ್ಕಲ್ಲಿ ಆಥರ್ ಏನು ಹೇಳ್ತಾರೆ ಅಂದರೆ, ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ನಮ್ಮ ಪ್ರೊಡಕ್ಟಿವಿಟಿ 60% ಕಡಿಮೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.